ನಮಸ್ಕಾರ ಸ್ನೇಹಿತರೆ, ಮಹಿ ವಿಷಯ ಚಾನಲ್ಗೆ ಸ್ವಾಗತ. ನೀವು ತುಂಬ ಅಭ್ಯಾಸ ಮಾಡಿದ್ರೆ ಜನ ಥಿಂಕ್ ಮಾಡ್ತಾರೆ ನಿಮಗೆ ಬೇರೆ ಲೈಫೇ ಇಲ್ಲ ಅಂತ. ಅದೇ ನೀವು ತುಂಬ ರೆಸ್ಟ್ ಮಾಡಿದ್ರೆ ಜನ ಥಿಂಕ್ ಮಾಡ್ತಾರೆ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಸೀರಿಯಸ್ನೆಸ್ಸೇ ಇಲ್ಲ ಅಂತ. ನೀವು ವಿನ್ ಆದರೆ ಜನ ಥಿಂಕ್ ಮಾಡ್ತಾರೆ ನೀವು ತುಂಬ ಲಕ್ಕಿ ಅಂತ. ನೀವು ಸೋತ್ರೆ ಜನ ಥಿಂಕ್ ಮಾಡ್ತಾರೆ ನೀವು ಯಾವುದಕ್ಕೂ ಪ್ರಯೋಜನ ಬರಲ್ಲ ಅಂತ. ನೀವು ನಿಮ್ಮ ಪ್ರೋಗ್ರೆಸ್ನ ಶೇರ್ ಮಾಡಿಕೊಂಡ್ರೆ ಜನ ಥಿಂಕ್ ಮಾಡ್ತಾರೆ ನೀವು ತುಂಬ ಶೋ ಅಪ್ ಮಾಡ್ತೀರಾ. ಅದೇ ನೀವು ಏನು ಹೇಳಿದೆ ಸುಮ್ಮನೆ ಇದ್ದರೆ ಜನ ಥಿಂಕ್ ಮಾಡ್ತಾರೆ ನಿಮ್ಮ ಕಾನ್ಫಿಡೆನ್ಸೇ ಇಲ್ಲ ಅಂತ. ಅವ್ರಿಗೆ ಹೇಳೋಕ್ಕೆ ಏನಾದರೂ ಸಿಗುತ್ತೆ. ಆದರೆ ನಮ್ಮ ಕೆಲಸನ ನಾವು ಮಾಡ್ಕೊತ ಇರಬೇಕು ಅಲ್ವಾ. ಎಲ್ಲ ಕೆಲಸದಲ್ಲೂ ವಿಚಾರದಲ್ಲೂ ಅಭಿಪ್ರಾಯ ಭೇದಗಳು ಇದ್ದೇ ಇರುತ್ತೆ. ಆದ್ದರಿಂದ ಉತ್ತಮ ಆಯ್ಕೆಯನ್ನು ನಾವು ಮಾಡಿಕೊಂಡು ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಚಿಕ್ಕ ಚಿಕ್ಕ ಸಂದೇಶಗಳು ನಮ್ಮ ಜೀವನದಲ್ಲಿ ತುಂಬಾ ಪ್ರಭಾವ ಬೀರುತ್ತೆ. ಅದಕ್ಕೆ ಈ ಒಂದು ಕತೆ ಚೆನ್ನಾಗಿರುತ್ತೆ ನೋಡಿ. ಒಂದ್ಸಲ ತಾವೇ ಸಾಕಿದ ಕತೆ ಮೇಲೆ ಅಪ್ಪ ಮತ್ತು ಮಗಳು ಕೂತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದಿಷ್ಟು ಜನ ಹೇಳ್ತಾರೆ, ಎಂಥ ವಿಚಿತ್ರ ಅಲ್ವಾ, ಆ ಬಡ ಕತ್ತೆ ಇಬ್ಬರಿಬ್ರು ಕೂತ್ಕೋತಾರೆ, ಸ್ವಲ್ಪ ಮಾನವೀಯತೆ ಇಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಮಗಳು ಹಿಡಿತಾಳೆ, ಅಪ್ಪ ಕೂತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗ ಒಂದಿಷ್ಟು ಜನ ಹೇಳ್ತಾರೆ, ಅಲ್ಲ ಆ ಪಾಪ ಮಗು ಕಾಲೆಲ್ಲ ನೋಯ್ತಾ ಇರುತ್ತೆ, ಆರಾಮದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಕೆಳಗಿಳಿದು ಮಗಳು ಮೇಲ್ಗಡೆ ಹೋಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗ ಇನ್ನಿಷ್ಟು ಜನ ಮಾತಾಡ್ತಾರೆ, ಅಲ್ಲ ಏನು ಕಾಲ ಬಂತಲ್ಲ, ಆ ಮಕ್ಕಳಿಗೆ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲ, ಅವ್ರು ಕೂತ್ಕೊಂಡು ಆರಾಮದಲ್ಲಿ ಕೂತ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಕೇಳಿ ಮಗಳಿಗೂ ಕನ್ಫ್ಯೂಸ್ ಆಗಿ ಅಪ್ಪನೂ ಮಗಳು ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ ಕತ್ತೆ ಜೊತೆ. ಆಗ ಒಂದಿಷ್ಟು ಜನ ಹೇಳ್ತಾರೆ, ಏನು ದಡ್ರಯ್ಯ ನೀವು, ಅಂತ ಕತ್ತೆನ ಇಟ್ಕೊಂಡು ನಡ್ಕೊಂಡು ಹೋಗ್ತೀರಾ ನೀವು ಒಂದು ಜನನ. ಹಂಗೆ ಎಲ್ಲ ವಿಷಯಕ್ಕೂ ಜನ ಮಾತಾಡ್ಕೊತಾರೆ. ನಮಗೇನು ಅನಿಸುತ್ತೆ ಅದನ್ನು ನಾವು